ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ನಂಬರ್ ಆಫ್ ಐಲ್ಯಾಂಡ್ಸ್ LeetCode ಪ್ರಾಬ್ಲಮ್ನ ಸಾಲ್ವ್ ಮಾಡುವ. ಸೊ ಅದರಲ್ಲಿ ಪರ್ಟಿಕ್ಯುಲರ್ಲಿ ಇಟ್ ಈಸ್ ಮೀಡಿಯಮ್. ನಾನು ಅಂದ್ಕೊಂಡಿದ್ದೀನಿ ದಟ್ ಅಟ್ಲೀಸ್ಟ್ 21 days ಲೆಟ್ ಮೀ ಟ್ರೈ ಸಾಲ್ವಿಂಗ್ ದೀಸ್ ಪ್ರಾಬ್ಲಮ್ಸ್. ಇವೆಲ್ಲ ಪ್ರಾಬ್ಲಮ್ಸ್ ನಾನು ಪ್ರಿವಿಯಸ್ಲಿ ವೆನ್ ಐ ವಾಸ್ ಪ್ರಿಪೇರಿಂಗ್ ಫಾರ್ ಕಂಪ್ನೀಸ್ ಎಲ್ಲ ಐ ಹ್ಯಾಡ್ ಆಲ್ರೆಡಿ ಸಾಲ್ವ್ ದಿಸ್ ಪ್ರಾಬ್ಲಮ್. ಪರ್ಟಿಕ್ಯುಲರ್ಲಿ ನಂಬರ್ ಆಫ್ ಐಲ್ಯಾಂಡ್ ಪ್ರಾಬ್ಲಮ್ ಐ ಹ್ಯಾಡ್ ಸಾಲ್ವ್ಡ್ ಪ್ರಿವಿಯಸ್ಲಿ. ಲೆಟ್ ಮೀ ಚೆಕ್ ದಟ್ ಕ್ವಿಕ್ಲಿ. So if you see that there was a solve ಆಗಲ್ಲ. ಸೊ ಅದರಲ್ಲಿ ಸಬ್ಮಿಷನಲ್ಲಿ ಯು ಸಿ ದಟ್ ಫಸ್ಟ್ ಐ ಹ್ಯಾವ್ ಸಾಲ್ವ್ಡ್ ಇನ್ February 2022. ಸೊ ಐ ಹ್ಯಾವ್ ಸಾಲ್ವ್ಡ್ ದೆನ್ ಆ್ಯಂಡ್ ದೆನ್ ಲೇಟೆಸ್ಟ್ ಬೈ ಲಾಸ್ಟ್ February 2026 ಕೂಡ ಸಾಲ್ವ್ ಮಾಡಿದ್ದೀನಿ. ಸೊ ಐ ಹ್ಯಾವ್ ರಿಪೀಟೆಡ್ಲಿ ಸಾಲ್ವ್ಡ್ ದಿಸ್ ಪ್ರಾಬ್ಲಮ್ ಫಾರ್ ವೇರಿಯಸ್ ಕಂಪ್ನೀಸ್ ದಟ್ ಐ ಹ್ಯಾಡ್ ಬೀನ್ ಪ್ರಿಪೇರ್ಡ್. ಸೊ ಒನ್ ಆಫ್ ದಿ ಬ್ಲೈಂಡ್ 75 ಅಂತ ಹೇಳಿ ನೀವು ನೋಡ್ತಾ ಇದ್ದೀರಲ್ಲ, ಸೊ ಐ ಲಾಗ್ ಇನ್ ಟು LeetCode. ಸೊ LeetCodeಲ್ಲೇ ನಾನು ಲ್ಯಾಂಗ್ವೇಜ್ ಚೂಸ್ ಮಾಡೋದು C#. ಸೊ C# ಅಲ್ಲಿ ಸಾಲ್ವ್ ಮಾಡ್ತೀನಿ. ಬಟ್ ದ ಐಡಿಯಾ ಶುಡ್ ರಿಮೇನ್ ದಿ ಸೇಮ್. ಬೇಸಿಕ್ಲಿ ಯಾವ ಲ್ಯಾಂಗ್ವೇಜ್ ಆದರೂ ಚೂಸ್ ಮಾಡಿರಿ, ಆಗ್ನೋಸ್ಟಿಕ್ ಆಗಿ ದ ಐಡಿಯಾ ಶುಡ್ ಆಲ್ವೇಸ್ ರಿಮೇನ್ ದಿ ಸೇಮ್. ಇಟ್ ಈಸ್ ಬೇಸಿಕ್ಲಿ ಯುವರ್ ಎಬಿಲಿಟಿ. ನೀವು ಪ್ರಾಬ್ಲಮ್ನ ಬ್ರೇಕ್ ಡೌನ್ ಮಾಡಿ ವಿಲ್ ಯು ಬಿ ಏಬಲ್ ಟು ಥಿಂಕ್ ಪ್ರೋಗ್ರಾಮೆಟಿಕಲಿ ಹೌದೋ ಇಲ್ಲೋ ಅಂತ ಹೇಳಿಬಿಟ್ಟು ಆಲೋಚನೆ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಕಮಿಂಗ್ ಬ್ಯಾಕ್, ಬ್ಲೈಂಡ್ 75 ಇದು ಮೆನ್ಷನ್ ಆಗಿರೋದು ಆ್ಯಂಡ್ LeetCode 150 ಕೂಡ ಇದು ಮೆನ್ಷನ್ ಆಗಿದೆ. ಸೊ ಸ್ವಲ್ಪ ವೇಟೇಜ್ ಇರ್ತಕ್ಕಂಥ ಪ್ರಾಬ್ಲಮ್ ಆ್ಯಂಡ್ ಇಟ್ಸ್ ಟಾಪಿಕ್ಸ್ ಬೀಯಿಂಗ್ ಇಫ್ ದೇ ಹ್ಯಾವ್ ನಮಗೆ ಟಾಪಿಕ್ಸ್ನ ಅವ್ರು ಎನೇಬಲ್ ಮಾಡಿದರೆ ಲೆಟ್ಸ್ ಚೆಕ್. ಸೊ ಟಾಪಿಕ್ಸ್ ಆರ್ DFS, BFS, ಯೂನಿಯನ್, ಫೈಂಡ್ ಆ್ಯಂಡ್ ಮ್ಯಾಟ್ರಿಕ್ಸ್. ಸೊ ಬೇಸಿಕ್ಲಿ ಇಟ್ಸ್ ಅ ಗ್ರಾಫ್ ಕೈಂಡ್ ಆಫ್ ಅ ಪ್ರಾಬ್ಲಮ್ ಇಫ್ ಐ ಆಮ್ ವೆರಿ ಕರೆಕ್ಟ್ ಅಬೌಟ್ ಇಟ್. ಸೊ ಇಟ್ಸ್ ಅ ಗ್ರಾಫ್ ಪ್ರಾಬ್ಲಮ್ ಆ್ಯಂಡ್ ಅ ಮೀಡಿಯಮ್ ಲೆವೆಲ್ ಆಫ್ ಅ ಪ್ರಾಬ್ಲಮ್. ಬಟ್ ಬೇಸಿಕ್ ಗ್ರಾಫ್ನ ಅಂಡರ್ಸ್ಟ್ಯಾಂಡಿಂಗಿಗೆ ದಿಸ್ ಶುಡ್ ಹೆಲ್ಪ್ ಯು ಔಟ್. So without further ado, let's get started with number of islands, right? So they are saying that they have given m cross n matrix ಕೊಟ್ಟಿದ್ದಾರೆ. So these are this typical matrix. So with nested for loop you can iterate over this matrix. That's first assumptions that we will go with. And it has ones and zeros, one being land and zero being water. So an island is surrounded by water and is formed by connecting adjacent lands horizontally or vertically. So they are just saying diagonally illa. So basically I will try to picturize here. ಇದು ಒಂದು ನೋಡ್ ಅಂತ ಹೇಳಿ ಅಂದ್ಕೊಂಡ್ರೆ ಇನ್ನೊಂದು ಪಕ್ಕದ ನೋಡು ಇದು ರೀತಿಯಲ್ಲಿ, ಇನ್ನೊಂದು ಪಕ್ಕದ ನೋಡು. ಸೊ ದಿಸ್ ಈಸ್ ಹಾರಿಜಾಂಟಲ್. ವರ್ಟಿಕಲ್ ಬಂದ್ಬಿಟ್ಟು ಇಲ್ಲಿ ಹಾರಿಜಾಂಟಲಿ ಆಲ್ಸೋ ಮೀನ್ಸ್ ದಟ್ ಬ್ಯಾಕ್. ಸೊ ಈ ನೋಡನ್ನ ನೀವು ಇನ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಂದರೆ, ಸೊ ಹಾರಿಜಾಂಟಲ್ ಇನ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಂದರೆ ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್ಸು ಹೋಗ್ಬೋದು, ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್ಸು ಹೋಗ್ಬೋದು. ವರ್ಟಿಕಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ ಅಂತ ಹೇಳಂದರೆ ಪಾಸಿಟಿವ್ ವೈ ಆ್ಯಕ್ಸಿಸ್ ಕೂಡ ಹೋಗ್ಬೋದು, ನೆಗೆಟಿವ್ ವೈ ಆ್ಯಕ್ಸಿಸ್ ಕೂಡ ಹೋಗ್ಬೋದು. ಸೊ ಓಕೆ, so that is how you will traverse. You may assume all 4 edges of the grid are all surrounded by the water. ಅದು ಬಿಟ್ಟು ಎಡ್ಜಸ್ಸಿಗೆ ಬಂದಾಗ, ಸೊ ದ ಪ್ರಾಬ್ಲಮ್ ಸ್ಟೇಸ್. ಇದು ಬಿಟ್ಟು ಹೊರಗಡೆ ಬಂದಾಗ, ಲೆಟ್ಸ್ ಎ 0 ಆದ ನಂತರ ಇಲ್ಲೇನೋ ಬರ್ತಾ ಇದ್ದೀನಿ, ದೋಸ್ ಆರ್ ಆಲ್ ಝೀರೋಸ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ಡ್. ಓಕೆ, ದಿಸ್ ಇಸ್ ವಾಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಸೇಸ್. ಆ್ಯಂಡ್ ಕ್ವಿಕ್ಲಿ ಗೋಯಿಂಗ್ ಥ್ರೂ ದಿ ಕನ್ಸ್ಟೆಂಟ್ಸ್ ಏನು ಹೇಳ್ತದೆ, ಎಮ್ ಬೀಯಿಂಗ್ ದ ಗ್ರಿಡ್ ಲೆಂತ್, ಇದು ಗ್ರಿಡ್ ಲೆಂತ್. ಹಿಂಗೆ ವರ್ಟಿಕಲ್ ಆಗಿ ಹೋಗ್ತಾ ಇರುವಾಗ ದಿಸ್ ಇಸ್ ವಾಟ್ ದ ಗ್ರಿಡ್ ಲೆಂತ್ ಇಸ್, ದಟ್ ಈಸ್ 1 2 3 4. That is the grid length, and m being the grid of I, that is any zeroth length, that is n. So ಈ ಕೇಸಲ್ಲಿ 1 2 3 4 5, right? ಆ ಥರ. and then 1 can be 300. so it's a very big it's a very big matrix ಅಂತ ಹೇಳಿ ಅನ್ಬೋದು ನಾವು. ಸೊ 300 ಕ್ರಾಸ್ ಮ್ಯಾಟ್ರಿಕ್ಸ್ನ ನೀವು ಇಮ್ಯಾಜಿನ್ ಮಾಡಿಕೊಂಡ್ರೆ ಹ್ಯೂಮನ್ ಬ್ರೈನ್ ಕಾಂಟ್ ಮ್ಯಾನ್ಯುವಲಿ ಕಾಂಪ್ರಹೆಂಡ್ ಓಕೆ ಯಾವುದು ಐಲ್ಯಾಂಡ್ಸ್ ಇದೆ, ಯಾವುದು ಇದಿದೆ ಅಂತ ಹೇಳಿ. ಸೊ ದ್ಯಾಟ್ಸ್ ವೈ ವಿ ಆರ್ ಟ್ರೈಂಗ್ ಟು ಸಾಲ್ವ್ ದಿಸ್ ಪ್ರೋಗ್ರಾಮೆಟಿಕಲಿ. ಸೊ ಥಿಂಕ್ ಬಿಗ್ ಇಸ್ ವಾಟ್ ದ ಸ್ಟ್ರಾಟಜಿ ದಟ್ ಐ ಯೂಶ್ವಲಿ ಎಂಪ್ಲಾಯ್. ಸೊ ಲೆಟ್ಸ್ ಸಿ. ಆ್ಯಂಡ್ ಗ್ರಿಡ್ I of j is 0 and I of 1 is 0 or 1. ಸೊ 0 1 ಬಿಟ್ಟರೆ ಬೇರೆದೇನೂ ಇಲ್ಲ. ಸೊ ದ್ಯಾಟ್ಸ್ ವಾಟ್ ಕ್ವಿಕ್ಲಿ ಇಟ್ ಸೇಸ್. ಸೊ ಇಫ್ ಯು ವಾಂಟ್ ಚೆಕ್ ದ ಟಾಪಿಕ್ಸ್ ಆ್ಯಂಡ್ ಡಿಸ್ಕಷನ್ ಟ್ಯಾಬ್ ಯು ಕ್ಯಾನ್ ಕ್ವೈಟ್ ಫ್ರೀ ಗೋ ಹೆಡ್ ಆ್ಯಂಡ್ ದೆನ್ ಚೆಕ್ ಇಟ್. ಬಟ್ ನಾನು ಸಜೆಸ್ಟ್ ಮಾಡೋದು ಲೆಟ್ಸ್ ಬಿಲ್ಡ್ ಅನ್ ಇಂಟ್ಯೂಷನ್ ಫಸ್ಟ್ and see how we will approach this problem, and one rough algorithm we will try to break down this problem and try to see how it goes about. So first is ಇದು quite forward. ಎಲ್ಲಿ ನನಗೆ I have to use a nested for loop, that's for sure. So nested for loop ಅಂತೂ ಬರಲೇಬೇಕು, because I will be visiting each one of this particular nodes is what I am assuming. ಅದು ಒಂದು ಫಸ್ಟ್. ಸೆಕೆಂಡ್ ಬಂದ್ಬಿಟ್ಟು ಓಕೆ, ವರ್ಟಿಕಲ್ ಎಕ್ಸ್ ಆ್ಯಕ್ಸಿಸ್ಗೆ ಹಾರಿಜಾಂಟಲ್ ಎಕ್ಸ್ ಆ್ಯಕ್ಸಿಸ್ಗೆ ಆ್ಯಂಡ್ ವರ್ಟಿಕಲ್ ವೈ ಆ್ಯಕ್ಸಿಸ್ಗೆ ಐ ನೀಡ್ ಟು ಹ್ಯಾವ್ ಅ ಡೈರೆಕ್ಷನ್ ಅರೇ.
ಡೈರೆಕ್ಷನ್ ಅರೇ ಆಗಬೇಕು. ಸೊ ಎನಿ ಗ್ರಾಫ್ ಪ್ರಾಬ್ಲಮಲ್ಲಿ, ಟಿಪಿಕಲ್ ಗ್ರಾಫ್ ಪ್ರಾಬ್ಲಮಲ್ಲಿ ಮೂರು I mean you can say it as a solution or kind of a pattern that you will make use. But pattern ಕಿಂತ, so what are those pattern? So pattern ಕ್ವಿಕ್ ಆಗಿ ಬರೆಯೋಣ. ಪ್ಯಾಟರ್ನ್ ಬಂದ್ಬಿಟ್ಟು ಎನಿ ಗ್ರಾಫಿಗೆ ಏನಿರುತ್ತೆ ಅಂದರೆ ದೆರ್ ವಿಲ್ ಬಿ ಅ ಪಾಸಿಬಿಲಿಟಿ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಫ್ ಯು ಆರ್ ಇನ್ 1, ವಾಟ್ ವಿಲ್ ಹ್ಯಾಪನ್ ಇಸ್ ದೆರ್ ಇಸ್ ಅ ಪಾಸಿಬಿಲಿಟಿ, ಇಫ್ ನೀವು ಇಲ್ಲೆಲ್ಲೋ 1ಅಲ್ಲಿ ಲ್ಯಾಂಡ್ ಆಗಿದ್ರೆ ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಯು ಆರ್ ವಿಸಿಟಿಂಗ್ ವಾಟ್, 1ಗೆ ಹೇಗೆ ಲ್ಯಾಂಡ್ ಆದ್ರಿ, ಈ 1ಇಂದ ಲ್ಯಾಂಡ್ ಆಗಿರ್ತೀರ, ರೈಟ್? ಬಿಕಾಸ್ ಯು ವಿಲ್ ಟ್ರಾವರ್ಸ್ 1ನ ಎಕ್ಸ್ಪ್ಲೋರ್ ಮಾಡ್ತಾ. ಆ್ಯಂಡ್ ವಾಟ್ ಆರ್ ದ ಸ್ಟ್ರಾಟಜೀಸ್ ದಟ್ 1ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇರೋದು? ದೆರ್ ಆರ್ 2 ways ಟು ಟ್ರಾವರ್ಸ್ ದಿಸ್. ಒನ್ ಈಸ್ ಐದರ್ BFS ಮುಖಾನ ಹೋಗಬೇಕು ಅಥವಾ DFS ಮುಖೇನ ಹೋಗಬೇಕು. ಸೊ DFS ಬೀಯಿಂಗ್ ಡೆಪ್ತ್ ಫಸ್ಟ್ ಸರ್ಚ್. ಆ್ಯಂಡ್ ಫಾರ್ ದಿಸ್ ನಾನು ಇಲ್ಲಿ 1 ಸಿಕ್ತು ಅಂದರೆ ನೆಕ್ಸ್ಟ್ 1ಗೆ ಹೋಗ್ತೀನಿ, ಇಲ್ಲಿ 1 ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ 1ಗೆ ಹೋಗ್ತೀನಿ, ನೆಕ್ಸ್ಟ್ 1ಗೆ ಹೋಗ್ತೀನಿ, ಇಲ್ಲಿ 0 ಇದನ್ನು ಇದಕ್ಕೆ ಹೋಗಲ್ಲ, ನಾನು ನೆಕ್ಸ್ಟ್ 1ಗೆ ಹೋಗ್ತೀನಿ. ಸೊ ವಾಟ್ ಡಸ್ ದ್ಯಾಟ್ ಸೇ? ಸೊ ಆಲ್ ದ ನೈಬರ್ಸ್, ಈ ಒಂದು ನೋಡಿನ ಎಲ್ಲ ನೈಬರ್ಸಿಗೂ ಮೊದಲು ನಾನು ವಿಸಿಟ್ ಮಾಡ್ತೀನಿ. ಸೊ ಇಲ್ಲಿ 1ಗೆ ಹೋದ ತಕ್ಷಣ ಈ 1ಗೆ ಹೋಗ್ತಾ ಇದ್ದೀನಿ, ಈ 1ಗೆ ಆದ ನಂತರ ಅದ್ರ ನೆಕ್ಸ್ಟ್ 1ಗೆ ಹೋಗ್ತೀನಿ. ಈ 1 ಯಾವಾಗ ಎಕ್ಸ್ಪ್ಲೋರ್ ಮಾಡ್ತೀನೋ ನಂತರನೇ ಇದ್ರದ್ದು ನೈಬರಿಗೆ ಬರ್ತೀನಿ. ಅಂದರೆ ಈ ಒಂದು ನಂಬರಿನ ನೈಬರ್ ಇದು 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 ಪ್ಲಸ್ ಇದು 4 ನೈಬರ್ಸ್ ಇದ್ದಾವೆ. ಈ 4 ನೈಬರ್ಸಲ್ಲಿ ಮೊದಲನೇ ನೈಬರ್ನ ನಾನು ತೊಗೊಂಡು ಮುಂದೆ ಹೊರಡ್ತಾ ಇದ್ದೀನಿ. ಸೊ ದ್ಯಾಟ್ ಮೀನ್ಸ್ ಐ ಆಮ್ ಗೋಯಿಂಗ್ ಇನ್ ಟು ಅ DFS ಫೇಸ್. ಆ್ಯಂಡ್ ವೈ ಆಮ್ ಐ ಚೂಸಿಂಗ್ DFS ಫೇಸ್? ನಾನು BFS ಫೇಸಲ್ಲಿ ಯಾವಾಗಲೂ BFS ಯೂಶ್ವಲಿ ನಾನು ತಂಬೋ ರೂಲ್ ನಾನೇನು ಇಟ್ಕೊಳ್ತೀನಿ ಅಂದರೆ, ಯಾವಾಗಾದರೂ ಸರ್ಚಿಂಗ್, ಬ್ರೆತ್ ಫಸ್ಟ್ ಸರ್ಚ್ ಅಂದರೆ ವಿಸಿಟ್ ಕ್ವಿಕ್ಲಿ ಆಲ್ ದ ನೈಬರ್ಸ್, ದಟ್ಸ್ ಗೋಸ್ ಲೈಕ್ ಸ್ಪಿರಲ್ ಥರ. ಅಂದರೆ ಈ ಒಂದು ದೊಡ್ಡ ಸರ್ಕಲ್ನ ಡ್ರಾ ಮಾಡೋದಾಯಿತು ಅಂತ ಹೇಳಂದರೆ ಈ ಥರ ಸ್ಪಿರಲ್ ಥರ ಹೋಗುತ್ತೆ. ಸೊ ಇಫ್ ಯು ಗೋ ದಿಸ್ is one iteration where you will be covering all the 4 edges, assuming next set of nodes ಇದ್ದರೆ ಇನ್ನೊಂದು ಸ್ಪಿರಲ್ ಬರುತ್ತೆ. ಸೊ ಅದರಲ್ಲಿ ಏನಾಗುತ್ತೆ, ಅದನ್ನು ದೊಡ್ಡದಾಗಿ ಸಾಲ್ವ್ ಮಾಡೋಣ. ಸೊ ಈ ಥರ ಲೆಟ್ಸ್ ಸೇ ಅಸ್ಯೂಮ್ ಔಟರ್ ಬೌಂಡ್ರೀಸಲ್ಲಿ ಇನ್ನೊಂದಿಷ್ಟು ಎಡ್ಜಸ್ ಆಫ್ ಇದ್ರದ್ದು ಚೈಲ್ಡ್ಗಳಿದ್ದಾವೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀರಾ. ಆ್ಯಂಡ್ ಗೋಸ್ ಒಂಥರ ಚಕ್ರ ಥರ. ಸೊ ಇದು ಹೋಗ್ತಾನೆ ಇರ್ತೀರ ಈ ರೀತಿಯಲ್ಲಿ, ರೈಟ್? ಸೊ ದಿಸ್ ಈಸ್ ಬೇಸಿಕ್ಲಿ ಅ BFS approach, breadth first search approach. In this in just a second, let me check my connectivity. Yeah, I don't know why it is giving that connection lost. Okay, that's okay. Yeah, we'll get back. So here ಈ ಬ್ರೆತ್ ಫಸ್ಟ್ ಸರ್ಚಲ್ಲಿ ಏನಾಗುತ್ತೆ, ಸೊ ಇಟ್ ವಿಲ್ ಬಿ ಈಸಿಯರ್ ಫಾರ್ ಯು ಟು ಫೈಂಡ್. ಯಾವುದಾದ್ರೂ ಐಟಮ್ನ ನೀವು ಫೈಂಡ್ ಔಟ್ ಮಾಡಬೇಕು, ಯಾವುದಾದ್ರೂ ನೋಡಲ್ಲಿ ಈ ವ್ಯಾಲ್ಯೂ ಇದೆನಾ ಅಥವಾ ಎನಿ ನೋಡ್ ದಟ್ ಯು ನೀಡ್ ಟು ಫೈಂಡ್ ಔಟ್, BFS ವರ್ಕ್ಸ್ ಔಟ್. ಫಾರ್ DFS ಯೂಶ್ವಲಿ ಏನಾಗುತ್ತೆ ಅಂತ ಹೇಳಂದರೆ, ಕಂಪ್ಯೂಟೇಷನ್ ಮಾಡುವಾಗ, ಕೌಂಟ್ನ ಕಂಡುಹಿಡಿಯುವಾಗ ಅಥವಾ ಸೈಜ್ನ ಕಂಡುಹಿಡಿಯುವಾಗ ಯು ಗೋ ಇನ್ ಟು ದಿಸ್ ಆ್ಯಂಗಲ್. ಕಂಪ್ಯೂಟರ್ ಸೈನ್ಸ್ ಬೇಸಿಕ್ಸ್ ಅಲ್ಲಿ ಹೇಳಬೇಕು ಅಂದರೆ ದ ಇಂಟ್ಯೂಷನ್ ದಟ್ ಯು ನೀಡ್ ಟು ಬಿಲ್ಡ್ ಇಸ್ BFS will always give you search capacity and DFS will give you the compute facility, right? Even BFS ಅಲ್ಲೂ ಕೂಡ ನೀವು ಕಂಪ್ಯೂಟ್ ಮಾಡ್ಬೋದು, ಬಟ್ BFS is majorly used for searching capacities. It's a thumb of rule ಅಂತ ಹೇಳಿ ತಗೊಂಡು ಮುಂದೆ ಹೊರಡೋಣ. ಸೊ ಇನ್ ದ ಪ್ಯಾಟರ್ನ್ ಇವಾಗ ಇದ್ರದ್ದು ಪರ್ಟಿಕ್ಯುಲರ್ಲಿ, ಸೊ ದ್ಯಾಟ್ ಮೀನ್ಸ್ ದೆನ್ ವಿ ಹ್ಯಾವ್ ಡಿಸೈಡೆಡ್ ಫಸ್ಟ್ ಆಲ್ಗರಿದಮ್ ಅಂದ್ಬಿಟ್ಟು ವಿ ವಿಲ್ ಟ್ರೈ ಟು ಯೂಸ್ DFS ಅಂತ ಹೇಳಿ. DFS ಫಾರ್ ವಾಟ್? ಫಾರ್ ಗ್ರಾಫ್, ರೈಟ್? ಎನಿ DFS ಗ್ರಾಫ್ಗಾಗಿರಲಿ, ಬೈನರಿ ಟ್ರೀಸ್ಗಾಗಿರಲಿ, ಎನಿಥಿಂಗ್ ದಟ್ ವರ್ಕ್ಸ್ ಔಟ್. ಇಟ್ ಬೇಸಿಕ್ಲಿ ಗೋಸ್ ಇನ್ ಟು ದ ವೇ ದ್ಯಾಟ್ ಐ ವಿಲ್ ಎಕ್ಸ್ಪ್ಲೋರ್ ಫಸ್ಟ್ ಪಾಸಿಬಿಲಿಟೀಸ್ ಮೊದಲು ಡೆಪ್ತಾಗಿ ಹೋಗಿಬಿಟ್ಟು ನೆಕ್ಸ್ಟ್ ನೈಬರ್ಸಿಗೆ ನಾನು ಹೊರಡ್ತೀನಿ. ದಟ್ ಮೀನ್ಸ್ ದಟ್ ದೇರ್ ವಿಲ್ ಬಿ ಅನ್ ಇನ್ನರ್ ಫಾರ್ ಲೂಪ್ ಅಂತ ಹೇಳಿ ಅರ್ಥ. ಸೊ ಫಸ್ಟ್ ದಟ್ DFS ಗ್ರಾಫ್ ಇಟ್ ಇಸ್. ಆ್ಯಂಡ್ ಒಂದು ಡೈರೆಕ್ಷನ್ ಗ್ರಾಫ್ ಬೇಕು, ಡೈರೆಕ್ಷನ್ ಅರೇ ಬೇಕು, ರೈಟ್? DIR ಅಂತ ಹೇಳಿ ಕರೆಯೋಣ. ಅದು ಡೈರೆಕ್ಷನಲ್ಲಿ ಏನಾಗುತ್ತೆ, ನನ್ನ X ಆ್ಯಕ್ಸಿಸ್ Y ಆ್ಯಕ್ಸಿಸ್ನ ಇನ್ಕ್ರಿಮೆಂಟ್ ಮಾಡಿ ಡಿಕ್ರಿಮೆಂಟ್ ಮಾಡಲಿಕ್ಕೆ ನನಗೇನು ಬೇಕಾಗುತ್ತೆ, ಡೈರೆಕ್ಷನ್ ಬೇಕಾಗುತ್ತೆ. ಸೊ ದ್ಯಾಟ್ ಈಸ್ ಸೆಕೆಂಡ್ ಸ್ಟಫ್. ಎನಿ ಪ್ಯಾಟರ್ನ್ ಇನ್ DFS ಯು ಹ್ಯಾವ್ ಟು ಸೇ ಆಲ್ಗರಿದಮು, ಡೈರೆಕ್ಷನು, ಆ್ಯಂಡ್ ದೆನ್ ಒನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ವಿಸಿಟೆಡ್. ಸೊ ಆ್ಯಸ್ ಐ ವಾಸ್ ಸೇಯಿಂಗ್, ವೈ ವಿಸಿಟೆಡ್? ಸೊ ಯು ಸಿ ದಿಸ್, ಇಲ್ಲಿಗೆ ನೀವು ಹೇಗೆ ಬಂದಿರ್ತೀರಾ, ಒನ್ ಕವರ್ ಮಾಡ್ತಾ ನೀವು ಇಲ್ಲಿ ತನಕ ಬಂದಿದ್ದೀರಾ. ಇದಾದ ನಂತರ ಏನಾಗಿರುತ್ತೆ, ನೀವು ಈ 1ಗೆ ಬರ್ತೀರ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಈ 1ಗೆ ಬಂದಾದ ನಂತರ ಎಲ್ಲ ಬ್ರಾಂಚ್ನ ಎಕ್ಸ್ಪ್ಲೋರ್ ಮಾಡಿದೆ, ಎಲ್ಲ ನೈಬರ್ಸ್ನ ಎಕ್ಸ್ಪ್ಲೋರ್, ಈ ನೈಬರ್ನ ಎಕ್ಸ್ಪ್ಲೋರ್ ಮಾಡಿದ್ರಿ, ಈ ನೈಬರ್ನ ಎಕ್ಸ್ಪ್ಲೋರ್ ಮಾಡಿದ್ರಿ, ಈ ನೈಬರ್ನ ಎಕ್ಸ್ಪ್ಲೋರ್ ಮಾಡಿದ್ರಿ. ನಂತರ ನೀವು ವಾಪಸ್ ಹೊರಡುವಾಗ ಅದರದ್ದು ನೈಬರ್ ಇದು ಕೂಡ ಹೌದು, ಇದನ್ನು ಆಲ್ರೆಡಿ ಏನಾಗಿತ್ತು, ಈ ನೈಬರ್ನ ನಾನು ಎಕ್ಸ್ಪ್ಲೋರ್ ಮಾಡಿರೋದಕ್ಕೆ ನಾನು ಇಲ್ಲಿ ಬಂದು ಲ್ಯಾಂಡ್ ಆಗಿದ್ದೀನಿ. ಸೊ ದ್ಯಾಟ್ ಮೀನ್ಸ್ ಗ್ರಾಫಲ್ಲಿ ಏನಾಗುತ್ತೆ, ಈ ಥರ ಎಕ್ಸ್ಪ್ಲೋರ್ ಮಾಡ್ತಾ ಇರುವಾಗ, ನೈಬರ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರುವಾಗ ರಿಡಂಡೆನ್ಸಿ ಬರುತ್ತೆ. ದಟ್
ಇದ್ರದ್ದು ನೈಬರ್ಸ್ನ ನಾನು ಆಲ್ರೆಡಿ ಇದ್ರದ್ದೇನಿರುತ್ತೆ ಅಥವಾ ಇದ್ರದ್ದೇನಿರುತ್ತೆ ಇದು ಕೂಡ ಇದಕ್ಕೆ ಲೀಡಪ್ ಆಗ್ಬೋದು. ಆ ನೈಬರ್ಸ್ನ ನಾನು ಆಲ್ರೆಡಿ ಏನಾಗಿರ್ತೀನಿ ಎಕ್ಸ್ಪ್ಲೋರ್ ಮಾಡಿ ಬಂದುಬಿಟ್ಟಿರ್ತೀನಿ. ಸೊ ಆ ಕಾರಣಕ್ಕೆ ಐ ಹ್ಯಾವ್ ಟು ಮಾರ್ಕ್ ದಟ್ ಇಂಡೆಕ್ಸ್. ಇದ್ರದ್ದು ಇಂಡೆಕ್ಸ್ಗಳನ್ನು ನಾನು ಏನು ಮಾಡ್ಕೋಬೇಕು, ಒಂದು ಟಪಲ್ ಥರ ಅಥವಾ ಏನಾದರೂ ಒಂದು ಕಡೆ ಮಾರ್ಕ್ ಮಾಡಿಟ್ಕೊಳ್ಬೇಕು. ಯೂಶ್ವಲಿ ಹ್ಯಾಸ್ ಸೆಟ್ನ ಯೂಸ್ ಮಾಡ್ತಾರೆ. ಸಿನ್ಸ್ ಇಲ್ಲಿ ನನಗೆ 2 ಮ್ಯಾಟ್ರಿಕ್ಸ್ ಇರೋದ್ರಿಂದ ಐ ಆ್ಯಂಡ್ ಜೆನ ನಾನು ಹ್ಯಾಸ್ ಸೆಟ್ ಟಪಲ್ ಥರ ಟೂಪಲ್ ಇಟ್ ಇಸ್ ಕಾಲ್ಡ್ ಆಸ್ ಅದರೊಳಗಡೆ ನಾನು ಎಂಟ್ರಿ ಮಾಡ್ತೀನಿ. ಬೇಸಿಕ್ಲಿ ಐ ಆ್ಯಂಡ್ ಜೆನ ನಾನು ಹ್ಯಾಸ್ ಸೆಟ್ಟಲ್ಲಿ ಹಾಕ್ಕೊಂಡು ಯೂನಿಕಾಗಿ ನಾನು ಟ್ರ್ಯಾಕ್ ಮಾಡ್ತಾಯಿದ್ದೀನಿ. ಸೊ ದ್ಯಾಟ್ಸ್ ಆಲ್ ಇಟ್ ಈಸ್ ನೀಡೆಡ್ ಇನ್ ಆರ್ಡರ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. Hopefully, let's say this is how we will construct. Let's start. Okay. So ಏನು ಹೇಳಿದೆ ಮೊದಲು, 1 ಇದ್ದಲ್ಲಿ ಮಾತ್ರ ನಾವು ಏನು ಮಾಡ್ತೀವಿ, DFS ಪ್ರೋಬಿಂಗ್ನ ಶುರು ಮಾಡ್ತೀವಿ. 1 ಇದ್ದಲ್ಲಿ ಮಾತ್ರ ಆ್ಯಂಡ್ ವಿಸಿಟೆಡಲ್ಲಿ ಇಲ್ಲ ಅಂದರೆ ಸೊ ಅದನ್ನು ಬರೆಯುವ ಮೊದಲು. ಸೊ ಲೆಟ್ಸ್ ಕ್ವಿಕ್ಲಿ ರೈಟ್ ದ್ಯಾಟ್ ಇನ್ C# ಸಿಂಟ್ಯಾಕ್ಸ್. ನೀವು ಯಾವುದಾದ್ರೂ ಬೇರೆ ಸಿಂಟ್ಯಾಕ್ಸ್ ಕೂಡ ಯೂಸ್ ಮಾಡ್ಬೋದು. ಇಂಟ್ i is equal to 0, i ಲೆಸ್ ದೆನ್ ಯಾವುದಿರಬೇಕು, ಈ ಗ್ರಿಡ್ ಲೆಂತ್, ರೈಟ್. ಸೊ ಏನಂತ ಅಂದ್ಕೊಳ್ಳೋಣ, ಗ್ರಿಡ್ ಡಾಟ್ ಲೆಂತ್, ರೈಟ್, i ಪ್ಲಸ್ ಪ್ಲಸ್, ರೈಟ್. ಆ್ಯಂಡ್ ದೆನ್ ಮತ್ತೆ ಇನ್ನೊಂದು ಲೂಪ್, ದಿಸ್ ಇಸ್ ಬೇಸಿಕ್ ಫಾರ್ ನೆಸ್ಟೆಡ್ ಲೂಪ್, ರೈಟ್. j is equal to 0, j ಲೆಸ್ ದೆನ್ ಗ್ರಿಡ್ ಆಫ್ i, ರೈಟ್, ಗ್ರಿಡ್ ಆಫ್ 0 ಅದು ಡಾಟ್ ಲೆಂತ್, ಅದನ್ನು ನಾವು j ಪ್ಲಸ್ ಪ್ಲಸ್ ಮಾಡುವ. ಸೊ ರೈಟ್, ಇಲ್ಲಿದ್ದೀವಿ. ಇವಾಗ ಏನು ಹೇಳ್ತಿದ್ವಿ, ಇಫ್ ಗ್ರಿಡ್ ಆಫ್ ಈ ಒಂದು ವ್ಯಾಲ್ಯೂ ಆಫ್ i ಮತ್ತು j ಏನಾದರೂ 1 ಇದ್ದಲ್ಲಿ, ಇದು ವೆರಿ ಕ್ವೈಟ್ ಸಿಲಿ ಮಿಸ್ಟೇಕ್ ದಟ್ ಯು ಡೂ. See this is grid of characters. So character, you have to make sure you need not use this ಯಾವುದಿದು ಸ್ಟ್ರಿಂಗು ಅಥವಾ ನಾನು ಮಲ್ಟಿಪಲ್ ಫೇಲ್ಯೂರ್ಸ್ ಮಾಡಿರ್ತೀನಿ ಇದಕ್ಕಿಂತ ಮುಂಚಿತವಾಗಿ. ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು, ಓಕೆ, ದಿಸ್ ಯು ಕ್ಯಾನ್ ಅವಾಯ್ಡ್ ಅಂತ ಹೇಳಿ. ಬಟ್ ಬಿ ಕಾಷಿಯಸ್, ಈವನ್ ದಿಸ್ ಇಸ್ ಫೇರ್, ಯು ಕ್ಯಾನ್ ಡಿಬಗ್ ದಿಸ್. ಬಟ್ ದೆನ್ ಆ್ಯಕ್ಚುಲ್ ಲೈವ್ ಕೋಡಿಂಗಲ್ಲಿ ಯು ನೀಡ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ವಾಟ್ ಕೈಂಡ್ ಆಫ್ ಡಾಟಾ ಸ್ಟ್ರಕ್ಚರ್ಸ್. ಒಂದು ಮೈನರ್ ಅಟೆನ್ಷನ್ ಟು ಡೀಟೇಲ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವಾಗಲೂ ಕನ್ಸ್ಟ್ರೇಂಟ್ಸ್ನ, ಕ್ಯಾರ್ಸ್ನ ಯೂಸ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಇನ್ ಎನಿ ಕೇಸ್, ಕ್ವಿಕ್ಲಿ ಗೋಯಿಂಗ್ ಅಬೌಟ್ ಇಟ್. ಸೊ ಶುಡ್ ಐ ಸೇ ಜಸ್ಟ್ ಸೇ 1? ನೋ, ಇಟ್ ವಿಲ್ ನಾಟ್ ವರ್ಕ್. ಸೊ ಐ ಹ್ಯಾವ್ ಟು ಸೇ 1, ರೈಟ್. ಆ್ಯಂಡ್ ಇಫ್ ಇಟ್ ಈಸ್ ನಾಟ್ ವಿಸಿಟೆಡ್, ಸೊ ವಿಸಿಟೆಡ್ ಅನ್ನೋದನ್ನು ಫಸ್ಟ್ ಬರ್ಕೊಳ್ಳೋಣ ಹಂಗಿದ್ರೆ. ವಾಟ್ ಈಸ್ ವಿಸಿಟೆಡ್? ಸೊ ಇನ್ಸೆಪ್ಷನ್ ಬಂತು. ಸೊ ಇಲ್ಲಿ ಏನು ಮಾಡ್ಕೊಳ್ಳೋಣ, ವಿಸಿಟೆಡ್ ಏನು, ನ್ಯೂ ಹ್ಯಾಸ್ ಸೆಟ್. ಸೊ ನಾನು ಲೇಟೆಸ್ಟ್ ಸಿಂಟ್ಯಾಕ್ಸ್ನ ಫಾಲೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಯಾವಾಗಲೂ. ಸೊ ದಿಸ್ ವ್ಯಾರ್ ಆ್ಯಂಡ್ ನ್ಯೂವಿಂಗ್ ಅಪ್ ಆರ್ ಆಲ್ ಕ್ವೈಟ್ ನ್ಯೂ ಇನ್ ಟು C# ecosystem. So yeah, that is how you initialize it. So illéno quick agi tuple, it will be having int. Yeah, it is basically int and int, right? That's all. So e visited alli, if it is not there, if it is doesn't contain, so adike not contains I matte j. If it is not there, then what you do DFS. ನಾನು ಒಂದು ಸಿಂಪಲ್ ಆಗಿ ಒಂದು ಒಂದು ಪ್ರೈವೇಟ್ DFS ಮಾಡಲಿಕ್ಕಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. DFS ಆನ್ ವಾಟ್? DFS ಆನ್ I and j, right? You do DFS on I and j, and what they need a count. So counಟಿಗೆ ಏನು ಮಾಡ್ಕೊಂಡಿರೋಣ, ಲೆಟ್ಸ್ ರೈಟ್ count, right? Countನ initialize to 0, right? And say come back now. So count ಪ್ಲಸ್ ಪ್ಲಸ್. ಒಂದು ಸತ DFS ಮಾಡ್ಕೊಂಡು ಬಂದಿದ್ದೀನಿ. DFS ಮಾಡ್ಕೊಂಡು ನಂತರ ಏನಾಗ್ತಿದೆ, ಕೌಂಟ್ನ ಬಂದು ಇನ್ಕ್ರಿಮೆಂಟ್ ಮಾಡ್ತೀನಿ. ಆ್ಯಂಡ್ ಅಲ್ಟಿಮೇಟ್ಲಿ ಏನಾಗುತ್ತೆ, ಐ ವಿಲ್ ರಿಟರ್ನ್ ದ ಕೌಂಟ್, ರೈಟ್? ಐ ವಿಲ್ ರಿಟರ್ನ್ ದ ಕೌಂಟ್. ಯಾ, ಸೊ ದಿಸ್ ಈಸ್ ವಾಟ್ ದ ಬೇರ್ ಬೋನ್ಸ್ ಆಫ್ ಇಟ್ ವಿಲ್ ಬಿ. ಸೊ ಈ ಬೇರ್ ಬೋನ್ಸಲ್ಲಿ ಒಂದೇ ಒಂದು ಮಿಸ್ಸಿಂಗ್ ಏನಂತ ಹೇಳಂದರೆ DFS ಫಂಕ್ಷನ್ ಇಂಪ್ಲಿಮೆಂಟೇಷನ್. ನಾನು ಯೂಶ್ವಲಿ ವಿತಿನ್ ಇನ್ನರ್ ಸ್ಕೋಪಲ್ಲೇ ಮಾಡಿಬಿಡ್ತೀನಿ, ಬಿಕಾಸ್ ಐ ನೀಡ್ ನಾಟ್ ಪಾಸ್ ಎಕ್ಸ್ಟರ್ನಲಿ ಐ ಮೀನ್ ಯು ಕ್ಯಾನ್ ಮೇಕ್ ಯೂಸ್ ಬೇಸ್ಡ್ ಆನ್ ಯಾರ್ ಪ್ರೋಗ್ರಾಮೆಟಿಕ್ ಸಿಂಟೆಕ್ಸ್. ಎಲ್ಲ ಮೆಚೂರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇಲ್ಲೇನೆಲ್ಲ ಬರೆದಿದ್ದಾರೋ ಇನ್ನರ್ ಫಂಕ್ಷನ್ಸ್ನ ಎಲ್ಲವೂ ಕರಿತವೆ. ಸೊ ಯಾಕೆ ನಾನು ಅದನ್ನು ಯೂಸ್ ಮಾಡ್ತೀನಿ ಅಂತ ಹೇಳಂದರೆ, ಗ್ರಿಡ್ನ ಮತ್ತೆ ರೆಫರೆನ್ಸ್ ಕೊಟ್ಬಿಟ್ಟು ಪಾಸ್ ಮಾಡೋ ಅವಶ್ಯಕತೆ ಇಲ್ಲ. ಇಟ್ಸ್ ಕೈಂಡ್ ಆಫ್ ಥಿಂಕ್ ಮೀ ಆಸ್ ಲೇಝಿ ಕೈಂಡ್ ಆಫ್ ಇನಿಷಿಯಲೈಸಿಂಗ್ ದಿಸ್. ಸೊ ಇದನ್ನು ಏನು ಬರ್ಕೊಳ್ಳೋಣ, ಇಲ್ಲಿ 2 ವ್ಯಾಲ್ಯೂ ಇಂಟ್ ಜೆ, ರೈಟ್? ಇದಿದೆ. ಇವೆರಡೂ ವ್ಯಾಲ್ಯೂನ ನಾನು ಏನು ಮಾಡ್ತಾಯಿದ್ದೀನಿ, ಪುಷ್ ಮಾಡಿ ಇದನ್ನು ಪ್ರೋಬ್ ಮಾಡಲಿಕ್ಕೆ. ಸೊ ಇಲ್ಲಿ ಬೇಸಿಕ್ಲಿ ನಾನು DFS ಮಾಡ್ತಾ ಇರೋದು ಬೇಸಿಕ್ಲಿ ಪ್ರೋಬಿಂಗ್ ಮಾಡ್ತಾ ಇದ್ದೀನಿ, ದಟ್ ಇಟ್ ಈಸ್ ವಿತಿನ್ ಮೀನ್ಸಲ್ಲಿ ಇದನ್ನು ಏನು ಮಾಡಬೇಕು. ಇಲ್ಲಿ ರಫ್ಲಿ ವಾಟ್ ವಿ ಹ್ಯಾವ್ ಸೀನ್, ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಂದರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿವರೆಗೂ ಸಿಂಪಲ್ ಆಗಿದೆ. 1 ಮಾಡ್ತಾ ಇದ್ದೀನಿ, ವಿಸಿಟೆಡಲ್ಲಿ ಇಲ್ಲ ಅಂತ ಹೇಳಂದರೆ ಹೋಗಿ ಹಾಕು. ಸೊ ನಂತರ ಏನು, ಇದು 1 ಇದ್ದಲ್ಲಿ ಮಾತ್ರ,
1 ಇದ್ದಲ್ಲಿ ಮಾತ್ರನೇ ಒಳಗಡೆ ಬಂದಿರೋದು. ಸೊ 1 ಇದೆ, ವಿಸಿಟೆಡಲ್ಲಿ ಇಲ್ಲ. ತಕ್ಷಣ ಏನು ಮಾಡಬೇಕು, ನಾನು ವಿಸಿಟೆಡ್ ಒಳಗಡೆ ಹಾಕ್ಬಿಡ್ಬೇಕು. ಸೊ ಅದು ಹಾಕಿ ಅದರದ್ದು ನೈಬರ್ಸ್ನ ಇಲ್ಲಿ ಎರಡೇ ಇರೋದು. ಒಂದು ವಿಸಿಟೆಡ್ ಒಳಗಡೆ ಇದನ್ನು ವಿಸಿಟ್ ಮಾಡಿದೆಯಾ ಅಂತ ಹೇಳಿ ಐ ಆ್ಯಂಡ್ ಜೇನ ಪುಷ್ ಮಾಡು ಅಥವಾ ಹಾಕು. ನೆಕ್ಸ್ಟ್ ಏನು, ನೈಬರ್ಸ್ನ ಎಕ್ಸ್ಪ್ಲೋರ್ ಮಾಡು. ಪಾರ್ಡನ್ ಮೈ ಸ್ಪೆಲ್ಲಿಂಗ್ಸ್, ರೈಟ್. ಸೊ ನೈಬರ್ನ ಎಕ್ಸ್ಪ್ಲೋರ್ ಮಾಡು, ಅಡ್ಜಸೆನ್ಸಿನ ಎಕ್ಸ್ಪ್ಲೋರ್ ಮಾಡು. ಅಡ್ಜಸೆಂಟ್ ಯಾವುದಾದ್ರು ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗು, ರೈಟ್. ಆ್ಯಂಡ್ ಅಗೇನ್ ದಟ್ ಈಸ್ ರಿಕರ್ಸಿವ್ ಇನ್ ನೇಚರ್. ಸೊ ಇನ್ನೊಂದು ವ್ಯಾಲ್ಯೂಸ್ ಆಫ್ ಐ ಆ್ಯಂಡ್ ಜೆ ಬೇಸ್ಡ್ ಆನ್ ಡೈರೆಕ್ಷನ್ ಕೊಡ್ತೀನಿ. ಸೊ ಡೈರೆಕ್ಷನ್ಸ್ನ ನಾವು ಡಿಕ್ಲೇರ್ ಮಾಡಿದ್ದೀವಿ. ಯಾವ ಡೈರೆಕ್ಷನ್ಸಲ್ಲಿ ಹೋಗ್ತೀವಿ, ಆ್ಯಸ್ ಐ ಟೋಲ್ಡ್ ಬಿಫೋರ್, ಒಂದು ಈ ರೀತಿಯಲ್ಲಿ, ಒಂದು ಮೇಲೆ, ಒಂದು ಕೆಳಗೆ, ಒಂದು ಪಕ್ಕದಲ್ಲಿ. ಸೊ ಇದನ್ನು ಕ್ವಿಕ್ಕಾಗಿ ನಾವು ಹೇಗೆ ಮಾಡ್ಬೋದು, ಒಂದು 3 ಐಟಮ್ ಬರೀಬೋದು. ಅಂದರೆ ಹೇಗೆ 4 ಐಟಮ್ ಬರೆದ್ಬಿಟ್ಟು ಹೇಗೆ DFS ಆಫ್ I+1 J ಅಂತ ಹೇಳಂದ್ಬಿಟ್ಟು, ಅಂದರೆ ಹೇಗೆ ಮಾಡ್ಬೋದು ಈ ರೀತಿಯಲ್ಲಿ DFS ಆಫ್ I+0, J+1. ಇದು ಒಂದು. ಇದೇನಾಗುತ್ತೆ, ಜೆ ಡೈರೆಕ್ಷನಲ್ಲಿ ಇನ್ಕ್ರಿಮೆಂಟ್ ಆಗ್ತಾ ಹೋಗ್ತಿದೆ. ಅಂದರೆ ಅದರ ಅರ್ಥ ಹಾರಿಸಾಂಟಲಿ ಪಾಸಿಟಿವ್ ಆ್ಯಕ್ಸಿಸಲ್ಲಿ ಕವರ್ ಆಗ್ತಿದೆ. ನೆಕ್ಸ್ಟ್ ಏನು, DFS ಆಫ್ J-0 ಇದೆ, ಸಾರಿ J-1. J-1 ಏನು ಮಾಡುತ್ತೆ, ನೆಗೆಟಿವ್ ಆ್ಯಕ್ಸಿಸಲ್ಲಿ, ಅಂದರೆ ಈ ರೀತಿಯಲ್ಲಿ ಹೋಗುತ್ತೆ. ಆ ರೀತಿಯಲ್ಲಿ ಯಾವಾಗ ಹೋಗ್ತೀರಾ, ಯಾವುದಾದ್ರೂ ಒಂದು ಲ್ಯಾಂಡ್ ಆಗಿದ್ರೆ ಅಂತ ಹೇಳಂದರೆ, ಇಲ್ಲಿಂದ ಇಲ್ಲಿಗೆ ಲ್ಯಾಂಡ್ ಆದರೆ ಅಂದರೆ ಈ ರೀತಿಯಲ್ಲಿ ಹೋಗ್ಲಿಕ್ಕೆ ಬೇಕಾಗುತ್ತೆ, ರೈಟ್. ಸೊ ಅದಕ್ಕೆ J-0. ಸೊ ದೀಸ್ ಟು ಕವರ್ಸ್ ದ ಹಾರಿಸಾಂಟಲ್ ಆಸ್ಪೆಕ್ಟ್ ಆಫ್ ಇಟ್, ದ ಪಾಸಿಟಿವ್ ಆ್ಯಂಡ್ ದ ನೆಗೆಟಿವ್ ಆಸ್ಪೆಕ್ಟ್ ಆಫ್ ಇಟ್. ನಾವು ನೆಕ್ಸ್ಟ್ ನಂತರ ಏನು ಮಾಡ್ತೀರಾ, ವರ್ಟಿಕಲ್ಲಿಗೆ ಏನು ಮಾಡ್ತೀರಾ, ಆಬ್ವಿಯಸ್ಲಿ ದಿಸ್ ಯು ಕೀಪ್ ಇಟ್ ಕಾನ್ಸ್ಟೆಂಟ್, ದಟ್ ಈಸ್ ಮೇಕಿಂಗ್ ಶೋರ್ ದಟ್ ಇಟ್ ಇಸ್ ರೆಡ್ಯೂಸ್ ಟು 0. ಆ್ಯಂಡ್ I+1 ಮಾಡ್ತೀರಾ. I+1 ಅಲ್ಲಿ ಏನಾಗುತ್ತೆ, ಪಾಸಿಟಿವ್ ಆ್ಯಕ್ಸಿಸಲ್ಲಿ ಮೇಲ್ ಹೋಗುತ್ತೆ, ರೈಟ್. ಆ್ಯಂಡ್ ಪಾಸಿಟಿವ್ ವೈ ಆ್ಯಕ್ಸಿಸಲ್ಲಿ ಹೋಗುತ್ತೆ. ಆ್ಯಂಡ್ I-0 ಏನು ಮಾಡುತ್ತೆ, ನೆಗೆಟಿವ್ ವೈ ಆ್ಯಕ್ಸಿಸಲ್ಲಿ ಕೆಳಗಡೆ ಬರುತ್ತೆ, ರೈಟ್. ಈ ಥರ ಎಕ್ಸ್ಪ್ಲೋರ್ ಮಾಡ್ತೀರಾ. ಸೊ ದಿಸ್ ಈಸ್ ವಾಟ್ ಬೇಸಿಕಲಿ ಯು ವಿಲ್ ಡೂ. ಸೊ ಇದನ್ನು ಕಂಡೆನ್ಸ್ ಮಾಡಲಿಕ್ಕೆ ಆ್ಯಂಡ್ ಈಸಿ ಟು ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಡೈರೆಕ್ಷನ್ ಅರೇ ಅಂತ ಹೇಳ್ಬಿಟ್ಟು ಬರ್ಕೊಳ್ತೀವಿ. ಸೊ ಇಲ್ಲಿ ಹಂಗಿದ್ರೆ ಡೈರೆಕ್ಷನ್ ಅರೇ ಬರೋಣ. ಒಂದು ಸ್ವಲ್ಪ ಗ್ಲಿಚ್ ಆಯಿತು ಅಲ್ಲಿ. ಸೊ ಲೆಟ್ಸ್ ಕ್ವಿಕ್ಲಿ ಕಮ್ ಬ್ಯಾಕ್. ಹೋಪ್ಫುಲಿ ಐ ಆಮ್ ರೆಕಾರ್ಡಿಂಗ್ ಆ್ಯಂಡ್ ಆಲ್. ಸೊ ಇಂಟ್ ಆ್ಯಂಡ್ ಸೇ ಡೈರೆಕ್ಷನ್. ಸೊ ಹೇಗೆ ಡೈರೆಕ್ಷನ್ ಅರೇ ಬರೆಯೋದು, ಇನ್ C# ಬಂದುಬಿಟ್ಟು ಲೇಟೆಸ್ಟ್ ಇದರಲ್ಲಿ ಡೈರೆಕ್ಷನ್ ಅರೇ ಬರೆಯೋದು ಕ್ವಿಕ್ಕಾಗಿ ಇನ್ ಪ್ಲೇಸ್ ಇನ್ ಲೈನ್ ಅರೇ ಥರ ಅಲ್ಲೇ ಎಡಾಕಾಗಿ ಡಿಕ್ಲೇರ್ ಮಾಡೋದು. ಸೊ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಇಲ್ಲಿ 0-1ನ ಕೋಡ್ ಅಪ್ ಮಾಡೋಣ. ಸೊ ಲೈಕ್ 0-1, ರೈಟ್. ಆ್ಯಂಡ್ ದೆನ್ ಅಗೇನ್ 1 more, ಆ್ಯಂಡ್ ದೆನ್ ಅಗೇನ್ 1 more, ಆ್ಯಂಡ್ ಹಿಯರ್, ರೈಟ್. ಸೊ ಇಲ್ಲಿ ಏನು ಬರ್ತಿದ್ದೀನಿ, ಸೊ ಇದೆ 0-1, ರೈಟ್. So 0-1 and 0-1 together should cover the horizontal axis. 1, 0 and -1, 0 should cover the vertical axis. Done. So that's all about direction array. And one thing that I noticed, what visited ಅನ್ನೋ ಹೆಸರು wrong ಆಗಿ ಟೈಪ್ ಮಾಡಿದ್ದೀವಿ. So that is something which we need to look at. So you see this visited ಅನ್ನೋದು ಕರೆಕ್ಟಾಗಿ ನೇಮ್ ಮಾಡಿಲ್ಲ. So we'll paste that is something I figured out. So yeah, okay, so ಈ ಡೈರೆಕ್ಷನ್ ಅರೇನ ನಾವು ಬರ್ಕೊಂಡಿದ್ವಿ. ಸೊ ವಿಸಿಟೆಡ್ ಅನ್ನೋದನ್ನು ಮಾಡ್ಕೊಂಡಿದ್ವಿ. ವೇರ್ ಇನ್ ವಿಸಿಟೆಡ್ ಯು ಸಿ ದಟ್ ದೇರ್ ಆರ್ 2 ವಿಸಿಟೆಡ್ ಅರೇಯಲ್ಲಿ ವಿ ಆರ್ ಟ್ರ್ಯಾಕಿಂಗ್ I and J ಇನ್ ಅ ಟೂಪಲ್ ಫಾರ್ಮ್ಯಾಟ್, ರೈಟ್. ಆ್ಯಂಡ್ ಡೈರೆಕ್ಷನ್ ಅರೇ ಇಸ್ ಡನ್ ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಸ್ಕ್ರಿಪ್ಟ್ DFS. ಈ DFS ಮಾಡ್ತಾ ಇರುವಾಗ ಒನ್ ಇಂಪಾರ್ಟೆಂಟ್ ಥಿಂಗ್ ದಟ್ ವಿ ಹ್ಯಾವ್ ಮಿಸ್ಡ್ ಇಸ್ ದ ಬೇಸ್ ಕಂಡೀಷನ್, ರೈಟ್. ಸೊ ಈ ಬೇಸ್ ಕಂಡೀಷನಲ್ಲಿ, ಸೊ ಈ ಅಡ್ಜಸೆನ್ಸಿ ಎಕ್ಸ್ಪ್ಲೋರಲ್ಲಿ ಏನು ಮಾಡ್ತೀವಿ, ಈ ಎಕ್ಸ್ಪ್ಲೋರಲ್ಲಿ ಡೈರೆಕ್ಷನ್ನಿನ ಎಲ್ಲ ನೈಬರ್ಸ್, ಸೊ ಡೈರೆಕ್ಷನ್ ಅರೇ ರಿಪ್ರೆಸೆಂಟ್ಸ್ ಆಲ್ ದ ನೈಬರ್ಸ್. ಆ್ಯಂಡ್ ವೈಲ್ ವಿ ಡೂ ದಿಸ್ ಡೈರೆಕ್ಷನ್ ಅರೇ ರಿಕರ್ಸಿವ್ಲಿ ಎಕ್ಸ್ಪ್ಲೋರ್, ವಿ ಹ್ಯಾವ್ ಟು ಚೆಕ್ ಒನ್ ಬೇಸ್ ಕಂಡೀಷನ್, ರೈಟ್. ಸೊ ಬೇಸ್ ಕಂಡೀಷನ್ ಇಲ್ಲದ ಹಾಗೆ ರಿಕರ್ಷನ್ ವಿಲ್ ನೆವರ್ ಎಂಡ್, ಇಟ್ ವಿಲ್ ಗೆಟ್ ಇನ್ ಟು ಅನ್ ಇನ್ಫೈನೈಟ್ ಕಂಡೀಷನ್. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಸ್ಕ್ರಿಪ್ಟ್ ದ ಬೇಸ್ ಕಂಡೀಷನ್. ಸೊ ಇದಕ್ಕೆ ಪರ್ಟಿಕ್ಯುಲರ್ಲಿ ಬೇಸ್ ಕಂಡೀಷನ್ಸ್ ಏನಿರುತ್ತೆ, ಸೊ ಬೇಸ್ ಕಂಡೀಷನ್ ಏನಿರುತ್ತೆ ಇಲ್ಲಿ ಬೇಸಿಕ್ಲಿ ಔಟ್ ಆಫ್ ಬೌಂಡ್ಸ್ ಚೆಕ್, ದಟ್ ಈಸ್ ವಾಟ್ ದೇ ಹ್ಯಾವ್ ಟೋಲ್ಡ್, ರೈಟ್. ಸೊ ಫಸ್ಟ್ ಐ ಆ್ಯಂಡ್ ಜೇನ ಔಟ್ ಆಫ್ ಬೌಂಡ್ಸ್ ಚೆಕ್, ರೈಟ್. ಔಟ್ ಆಫ್ ಬೌಂಡ್ ಚೆಕ್ನ ಮಾಡೋದು, ರೈಟ್. ಔಟ್ ಆಫ್ ಬೌಂಡ್ ಚೆಕ್. ಸೊ ಔಟ್ ಆಫ್ ಬೌಂಡ್ ಚೆಕ್ ಅಂದರೆ ಏನು, I 0ಕ್ಕಿಂತ ಕೆಳಗಡೆ ಇದ್ದು, ಅಥವಾ ಐ ಅಥವಾ ಜೇನ ವ್ಯಾಲ್ಯೂ 0ಕ್ಕಿಂತ ಇತ್ತು, I ಮತ್ತು ಜೇನ ವ್ಯಾಲ್ಯೂ ತನ್ನ ಮ್ಯಾಕ್ಸಿಮಮ್ ಲೆಂತ್ಗಿಂತ
ಅಥವಾ ಅದ್ರದ್ದು ಮ್ಯಾಕ್ಸಿಮಮ್ ಲೆಂತ್ಗಿಂತ ಗ್ರೇಟರ್ ಹೋಗ್ತಾ ಇದೆ. ಮ್ಯಾಕ್ಸಿಮಮ್ ಲೆಂತ್ ಬಂದುಬಿಟ್ಟು ಎಷ್ಟು, ಅದರದ್ದು ಅಗ್ರೀಡ್ ಅಪಾನ್ ಲೆಂತ್, ಗ್ರಿಡ್ ಆಫ್ ಲೆಂತ್ ಆ್ಯಂಡ್ ಗ್ರಿಡ್ ಆಫ್ ಲೆಂತ್. ಈ ಗ್ರಿಡ್ ಆಫ್ ಲೆಂತ್ ಇಂದು 5 ಆ್ಯಂಡ್ ಗ್ರಿಡ್ ಆಫ್ 0 ಆಫ್ ಲೆಂತ್ ಜೇದು ಅದಕ್ಕಿಂತ ಜಾಸ್ತಿ ಹೋಗ್ತಿದೆ. ಸೊ ಚೆಕ್ ಔಟ್ ಆಫ್ ಬೌಂಡ್ಸ್ 5 ಆ್ಯಂಡ್ ಜೇದು ನಾವು ಚೆಕ್ ಮಾಡಬೇಕು. ದಟ್ ಈಸ್ ಫಸ್ಟ್ ಕಂಡೀಷನ್. ನೆಕ್ಸ್ಟ್ ಏನು ಚೆಕ್ ಮಾಡಬೇಕು, ಇಫ್ ಇಟ್ ಈಸ್ ಝೀರೋ ಆಗಿತ್ತು ಅಂತ ಹೇಳಿದ್ರೆ ಸ್ಟ್ರೇಟ್ ಫಾರ್ವರ್ಡ್, ಝೀರೋ ಆಗಿತ್ತು ಅಂತ ಹೇಳಿದ್ರೆ ನಾವು ಚೆಕ್ಕೇ ಮಾಡೋದು ಬೇಡ. ಸೊ ಚೆಕ್ ವೆದರ್ ಗ್ರಿಡ್ ಐ ಮತ್ತು ಜೆ ಏನು ಈಕ್ವಲ್ ಟು ಯಾವ್ದು ಝೀರೋ, ಈ ಝೀರೋಗಿದೆನಾ. ಆ್ಯಂಡ್ ದೆನ್ ಅದಾದಮೇಲೆ ವೆರಿ ಇಂಪಾರ್ಟೆಂಟ್, ನಾನು ಆಲ್ರೆಡಿ ವಿಸಿಟ್ ಮಾಡಿದ್ದೀನ. ದೇರ್ ಕಮ್ಸ್ ಇನ್ನೊಂದು ಸೊಲ್ಯೂಷನ್ ಇದೆ ವೇರ್ ಯು ವಿಲ್ ಎಂಡ್ ಅಪ್ ಮ್ಯೂಟೇಟಿಂಗ್ ದ ಗ್ರಿಡ್. ಮ್ಯೂಟೇಟಿಂಗ್ ಆ್ಯಸ್ ಇನ್ ವ್ಯಾಲ್ಯೂ ಒನ್ನ ನಾನು ವಿಸಿಟ್ ಮಾಡಿದರೆ, ಇದು ನಾನು 1 ವಿಸಿಟ್ ಮಾಡಿದ್ದೀನಿ, 0 ಹಾಕ್ಬಿಡು, ಅಲ್ಲಿ ಹೋಗಿ 0 ಅಪೆಂಡ್ ಮಾಡಿಬಿಡು. ದಟ್ ಈಸ್ ಮ್ಯೂಟೇಟಿಂಗ್ ದಿ ಗ್ರಿವನ್ ಮ್ಯಾಟ್ರಿಕ್ಸ್. ಸೊ ನೆಕ್ಸ್ಟ್ 1ಗೆ ಬರ್ತೀನಿ, ದೆನ್ ಹೋಗೋದಕ್ಕಿಂತ ಮುಂಚಿತವಾಗಿ ಇದನ್ನೇನು ಮಾಡು, ಮ್ಯೂಟೇಟ್ ಮಾಡಿ 0ಗೆ ರನ್ ಮಾಡು. ವಾಪಸ್ ಯಾವಾಗ ಹೋಗ್ತೀನಿ ಅವಾಗ ಮತ್ತೆ 1 ಅಂತ ಹೇಳಿ ವಾಪಸ್ ಸೆಟ್ ಮಾಡೋದಿದ್ರೆ ಮಾಡು, ಅಥವಾ ಬಿಡು. ದಟ್ ಈಸ್ ಒನ್ ಸೊಲ್ಯೂಷನ್. ದ್ಯಾಟ್ ಐ ಡೋಂಟ್ ವಾಂಟ್ ಟು ಟಚ್ ಬಿಕಾಸ್ ದಟ್ ಕ್ರಿಯೇಟ್ಸ್ ಅ ಮ್ಯೂಟೇಷನ್ ಇನ್ ಅನ್ ಅರೇ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಮ್ಯೂಟೇಟ್ ದ ಗಿವನ್ ಅರೇ, ರೈಟ್. ಸೊ ಇಟ್ ಈಸ್ ಆಫ್ ಸಮ್ ಎಸೆನ್ಸ್ ಟು ಅಸ್. ಸೊ ವಿತೌಟ್ ಮ್ಯೂಟೇಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಂದರೆ ದೆನ್ ಯು ಹ್ಯಾವ್ ಟು ಯೂಸ್ ವಿಸಿಟೆಡ್ ಅರೇ. ಸೊ ಆ್ಯಂಡ್ ವಿಸಿಟೆಡ್ ಅರೇ ಯೂಸ್ ಮಾಡಲಿ, ವಿಸಿಟೆಡ್ ಹ್ಯಾಸ್ ಸೆಟ್ನ ನಾವು ಯೂಸ್ ಮಾಡಲಿಕ್ಕೆ ಒನ್ ಮೋರ್ ರೀಸನ್, ಇಟ್ ಫಾಲೋಸ್ ದಿಸ್ ಪ್ಯಾಟರ್ನ್. ಯಾವುದಾದ್ರೂ DFS ಗ್ರಾಫ್ನ ನೀವು ಟ್ರಾವರ್ಸ್ ಮಾಡ್ತಾ ಇರುವಾಗ ಡೈರೆಕ್ಷನ್ ಅಥವಾ ನೈಬರ್ ಎಕ್ಸ್ಪ್ಲೋರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಐದರ್ ಡೈರೆಕ್ಷನಲ್ಲಿರುತ್ತೆ ಅಥವಾ ಅಡ್ಜಸೆಂಟ್ಸಿಯಲ್ಲಿರುತ್ತೆ. ಅಡ್ಜಸೆಂಟ್ ಅಂತ ಹೇಳಿ ವಿಸಿಟೆಡ್ ಅರೇ ವಿಸಿಟೆಡ್ ಹ್ಯಾಸ್ ಸೆಟ್ನ ನಾನು ಇಟ್ಕೊಂಡಿರ್ತೇನೆ. ಲೈಕ್ ಆ ಒಂದು ನೋಷನಲ್ಲಿ ಮುಂದೆ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಬಂದಾಗೆಲ್ಲ ಅವಾಗ ಮ್ಯೂಟೇಟ್ ಮಾಡೋದು ಎಬಿಲಿಟಿ ಇರೋದಿಲ್ಲ. ಯು ಹ್ಯಾವ್ ಟು ಮೇಂಟೈನ್ 1 ಹ್ಯಾಸ್ ಸೆಟ್, ಎರಡು ಹ್ಯಾಸ್ ಸೆಟ್ ಮೇಂಟೈನ್ ಮಾಡೋದು ಪರಿಸ್ಥಿತಿಗಳು ಕೂಡ ಬರ್ಬೋದು. ಸೊ ಆ ಕಾರಣ ಸೊ ವಿ ವಿಲ್ ಗೋ ವಿತ್ ದಿಸ್. ಸೊ ವಿ ಹ್ಯಾವ್ ಟು ಚೆಕ್, ಏನಾದರೂ ನಾವು ವಿಸಿಟ್ ಮಾಡಿದ್ದೀವ, ಈ IJ ವ್ಯಾಲ್ಯೂನ ನಾವು ಡೈರೆಕ್ಷನ್ ಮುಖಾಂತರ ಇವಾಗ ಏನು ಮಾಡ್ತೀವಿ, ಇನ್ಕ್ರಿಮೆಂಟ್ ಮಾಡ್ತೀವಿ ಇನ್ ಕ್ವೈಟ್ ಆಫ್. ಸೊ ಅಲ್ಲಿ ಮಾಡ್ತಾ ಇರುವಾಗ ವಿಸಿಟ್ ಆಗಿದೆನಾ, ವಿಸಿಟೆಡಲ್ಲಿ ಇದೆನಾ, ಇಫ್ ಇಟ್ ಈಸ್ ದೇರ್, ಇಲ್ಲಿ ವಿಸಿಟ್ ಆಗಿ, ಇದು ಮೊದಲನೇ ಟೈಮ್ ಚೆಕ್ ಮಾಡ್ತೀವಿ, ಇಲ್ಲ ಅಂತ ಹೇಳಂದರೆ ಬಂದುಬಿಡು. ಸೊ ಬರ್ತಾ ಇರುವಾಗ ಇಲ್ಲಿ ಕೂಡ ಏನಾಗ್ಬೋದು, ಇದನ್ನು ಆಲ್ರೆಡಿ ವಿಸಿಟ್ ಆಗಿ ಈ 1ಅಲ್ಲಿ ಇದ್ದೀರಿ ಅಂತ ಹೇಳಿ ತಿಳ್ಕೊಳ್ಳಿ, ಈ 1ನ ಎಕ್ಸ್ಪ್ಲೋರ್ ಮಾಡಿ ಈ ನೈಬರ್ಸ್ 0 ಈ 0ನ ಎಕ್ಸ್ಪ್ಲೋರ್ ಮಾಡಿ ನಂತರ ಈ 1ಗೆ ವಾಪಸ್ ಹೋಗ್ಬೋದು. ಅವಾಗ ಏನಾಗಿರಬೇಕಿದು, ಇದು 1 ವಿಸಿಟೆಡಲ್ಲಂತೂ ಅಪೆಂಡ್ ಮಾಡಿರ್ತೀವಿ ಆ್ಯಂಡ್ ಚೆಕ್ ಮಾಡಬೇಕು ವಿಸಿಟೆಡಲ್ಲಿ ಇದೇನೋ ಇಲ್ಲೋ ಅಂತೇಳಿ. ವಿಸಿಟ್ ಆಲ್ರೆಡಿ ಆಗಿತ್ತು ಅಂತ ಹೇಳಂದರೆ ಫರ್ದರ್ ಪ್ರೋಬಿಂಗ್ ಬೇಡ, ಯಾಕಂದರೆ ಅದು ಆಲ್ರೆಡಿ ಪ್ರೋಬ್ ಆಗೋಗಿದೆ. ಇಫ್ ವಿಸಿಟೆಡ್ ಏನು ಮಾಡು, ಡೂ ನಥಿಂಗ್, just simply return. So that is what the base condition will be, right? So now we are set, the algorithm is set. It's simple 3-line algorithm illi, if not so let's script that. So illi basically first base condition bariyona, if I is less than 0, very quite like very simple. This is I greater than or equal to, right, grid of what, grid of length ittu anta helandre. Next ಏನು, J less than 0 ಅಥವಾ J greater than grid of 0 dot length, LENGTH length ಇತ್ತು ಅಂದರೆ, ಆರ್ grid of I ಮತ್ತು J which we talked before, right, if it is equal to 0 ಇತ್ತು ಅಂದರೆ, ಅಥವಾ very final check, visited contains this visited entirely contains this guy, right. Let's copy paste that. ಕಾಪಿ ಪೇಸ್ಟ್ಗಿಂತ ಈಸಿಯಾಗಿ ಬರೆದು ಬಿಡ್ಬೋದಾಗಿತ್ತು. ಇದನ್ನೆಲ್ಲ ಟ್ರಬಲ್ ಶೂಟ್ ಮಾಡ್ತಾ ಕೂರಬೇಕಾಗುತ್ತೆ, ಆಮೇಲೆ ಸಿಂಟ್ಯಾಕ್ಸ್ ಎರರ್ ಬಂತು ಅಂತ ಹೇಳಂದರೆ. ಸೊ ಇಟ್ ಇಸ್ ಆಲ್ವೇಸ್ ಬೆಟರ್ ಟು ರೈಟ್. ಎನಿ ಕೇಸ್ ವಿಸಿಟೆಡ್ ಕಂಟೆಂಟ್ಸ್ ಇತ್ತು ಅಂದರೆ ಏನು ಮಾಡ್ಬಿಡ, ಜಸ್ಟ್ ರಿಟರ್ನ್ ಆ್ಯಂಡ್ ಚೆಕ್ TURN ರಿಟರ್ನ್ ಯಾಕೋ ಹೈಲೈಟ್ ಆಗ್ತಿಲ್ಲ, TURN ರಿಟರ್ನ್. ಓಕೆ, ಸೊ ರಿಟರ್ನ್ಗಾಗಲಿಕ್ಕೆ ವಿ ಹ್ಯಾವ್ ಮೇಂಟೈನ್ ವಾಯ್ಡ್. ಸೊ ದಟ್ ವಿಲ್ ಪರ್ಫೆಕ್ಟ್ಲಿ ವರ್ಕೌಟ್. ಆ್ಯಂಡ್ ವಿಸಿಟೆಡ್ನ ನಾವೇನು ಮಾಡಬೇಕು, ಇಲ್ಲಿ ವಿಸಿಟೆಡ್ನ ಅಪ್ಡೇಟ್ ಮಾಡಬೇಕು. ಸೊ ವಿಸಿಟೆಡ್ನ ತಗೊಳ್ಳುವ, visited dot add and say that this tuple need to be added, right. And adjacent explore na ಹೇಗೆ ಮಾಡೋದು, using for each loop, right. Simply one for each loop ಹಾಕೊಂಡ್ಬಿಟ್ರೆ, let's call this as where adjacent in what, in direction, in dir. ಆ್ಯಂಡ್ ಇಲ್ಲೇನು ಬರುತ್ತೆ, ಇದನ್ನೇ ನಾನು ಏನು ಬರೆದಿದ್ದೀನಿ, ಇದನ್ನೇ ನಾನು ಪ್ರೋಗ್ರಾಮೆಟಿಕಲಿ ಇನ್ ಅ ಫಾರ್ ಲೂಪ್ ಇನ್ಸ್ಟೆಡ್ ಆಫ್ ಇದನ್ನೇ 4 ನಾನು ಕಾಪಿ ಪೇಸ್ಟ್ ಮಾಡೋದು ಇಲ್ಲಿ ಬರೆದ್ಬಿಡ್ಬೋದು. ಬಟ್ ದಿಸ್ ಈಸ್ ಮೋರ್, ಇದಕ್ಕೆ 4 ನೈಬರ್ಸ್ ಇದ್ದಾವೆ. ದೇರ್ ಕಮ್ಸ್ ಅನ್ ಎಡ್ಜ್ ವೇರ್ ಇಟ್ ಮೈಟ್ ಬಿ ಹ್ಯಾವಿಂಗ್ ಅವ್ರ 5 or 6 ನೈಬರ್ಸ್, ಆವಾಗ ಫಾರ್ ಲೂಪ್ ವರ್ಕ್ ಆಗುತ್ತೆ.
ಫಾರ್ ಈಚ್ ಲೂಪ್ ವರ್ಕ್ ಆಗುತ್ತೆ. ಸೊ ದಟ್ಸ್ ಮೋರ್ ಈಸಿಯರ್ ಟು ರೈಟ್. ಸೊ ಆ ಕಾರಣ ಇದನ್ನು ತಗೊಳ್ತಾ ಇದ್ದೀನಿ. ಸೊ ಅಡ್ಜಸೆನ್ಸಿ ಐಗೆ ಏನು ಮಾಡಬೇಕು ನಾನು, ಐ ಪ್ಲಸ್ ಅಡ್ಜಸೆಂಟ್ಸಿನ ಮೊದಲನೇ ವ್ಯಾಲ್ಯೂ ಅಡ್ಜಸೆಂಟ್ ಆಫ್ 0 ರೈಟ್, ಆ್ಯಂಡ್ ಕಮ ಜೆ ಪ್ಲಸ್ ಅಡ್ಜಸೆಂಟ್ ಆಫ್, ಸಾರಿ ಏನು ಮಾಡ್ತಾ ಇದ್ದೀನಿ ಇಲ್ಲಿ, ಪ್ಲಸ್ adjacent of 1, right? Yeah, that's all. This should work. So before to that, first ಇದನ್ನೆಷ್ಟನ್ನು ಕಾಮೆಂಟ್ ಮಾಡುವ, right? Syntax error ಇದ್ದರೆ ಹೇಳುತ್ತೆ, ಬಟ್ this is all in all, it should work. Let's check quickly ಏನಾಗ್ತಿದೆ ಅಂತ ಹೇಳಿ. Will it work? Okay, has it. Okay, yeah, you see this. Okay, this is funny problem. Okay, this is generic, right? So I've written it inside, sorry, int, comma int. Okay, yeah, let's check. Yeah, ಮತ್ತೇನಾದರೂ ಇಲ್ಲ ಅಂತ ಹೇಳಂದರೆ ಮತ್ತೇನು ಮಾಡಿದ್ದೀನಪ್ಪ. Okay, yeah, so see, this is what happens if you copy paste the stuff, right? It is saying ಎಲ್ಲೋ ಒಂದು ಅಡಿಷ್ನಲ್ ಆಗಿ ನಾನೇನೋ ಜಾಸ್ತಿ ಮಾಡಿದ್ದೀನಿ ಅಂತ ಹೇಳಿ ಬಂದಿದ್ದು. ಯಾ, ಥಿಂಕ್ ಐ ರಿಮೂವ್ಡ್ ಇಟ್. ಓಕೆ, ವರ್ಕ್ ಆಗ್ತಿದೆನಾ? ಓಕೆ, ವರ್ಡ್ ಹ್ಯಾಸ್ ಸೆಟ್ int comma int ಅಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ, ಯೂಸಿಂಗ್ ದ ಜೆನರಿಕ್ ಟೈಪ್ ಹ್ಯಾಸ್ ಸೆಟ್ ರಿಕ್ವೈರ್ಸ್ ಒನ್ ಟೈಪ್ ಆರ್ಗ್ಯುಮೆಂಟ್. ಯಾ, ಐ ಹ್ಯಾವ್ ಗಿವನ್, ಓಕೆ, ಯಾ, ಇಟ್ ಈಸ್ ಟ್ರಿಪಲ್. ಐ ಹ್ಯಾವ್ ಟು ರೈಟ್ ವಿತ್ ಇನ್ ದಿಸ್. ಓಕೆ, ಫೈನ್. ಇಸ್ ಇಟ್ ವರ್ಕಿಂಗ್? Okay. System index out of range. Index was outside the bounds of the array. Where did we go out of bounds? I0, I is greater than or equal to grid of length. Okay, ಇಲ್ಲಿ see this, ಇದು equal to miss ಮಾಡಿದ್ವಿ. That is why j ಇದು miss ಮಾಡಿದ್ವಿ. So that's where it, so that's a logical error. Okay, it worked. Let's do a final submission. The test case have been accepted. So let's go ahead and then submit entirely whether it works out or not. Right? Yep, it worked out. ಸೊ 9% ತೊಗೊಳ್ತಿದ್ದೀವಿ. ಓಕೆ, ವಿ ವಿಲ್ ನಾಟ್, ನಮ್ಮ ಮನಸ್ಸನ್ನ ನಾವು ಬೇಜಾರು ಮಾಡ್ಕೊಳ್ಳೋದಿಲ್ಲ ಇಲ್ಲಿ. ಸೊ ಯೂಶ್ವಲಿ ಒಂದು ಪ್ರೋಸೆಸ್ನ ಏನು ಮಾಡಿ ಅಂತ ಹೇಳಂದರೆ, ಲುಕ್ ಅಟ್ ಅದರ್ ಸೊಲ್ಯೂಷನ್ಸ್ ಆ್ಯಸ್ ವೆಲ್. ಇಫ್ ಯು ಗೋ ಟು ಯುವರ್ ಸಬ್ಮಿಷನ್ಸ್, ದಿಸ್ ಇಸ್ ದ ಲೇಟೆಸ್ಟ್ ಸಬ್ಮಿಷನ್, ಇದನ್ನು ಇಲ್ಲಿ ಹೇಳ್ಕೊಳ್ಳೋಣ. ವಾಟ್ ಐ ರೆಕಮೆಂಡ್ ಇಸ್ ಲುಕ್ ಅಟ್ ಅದರ್ ಸೊಲ್ಯೂಷನ್ಸ್ ಆ್ಯಸ್ ವೆಲ್, ಸೊ ದಟ್ ನಿಮಗೆ ಕ್ರಿಟಿಕ್ ಮಾಡೋ ಕೆಪಾಸಿಟಿ ಕೂಡ ಬೆಳೆಯುತ್ತೆ. ಆ್ಯಂಡ್ ದೆನ್ ಕೋಡ್ನ ಬೇಗ ಸ್ಕಿಮ್ ಮಾಡೋ, ನೋಡಿದ ತಕ್ಷಣವೇ ಅರ್ಥ ಮಾಡ್ಕೊಳ್ಳೋವಷ್ಟು ನಿಮಗೆ ಕೆಪಾಸಿಟಿ ಕೂಡ ಬೆಳೆಯುತ್ತೆ. ಇಲ್ಲಿ ನೋಡಿ, ಯಾರೋ DFS ಈ ರೀತಿಯಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ, ಅವರು ದೇ ಆರ್ ಸೆಟ್ಟಿಂಗ್ ಮ್ಯೂಟೇಟ್ ಮಾಡ್ತಾ ಇದ್ದಾರೆ. ಸೊ ಓಕೆ, ಇಟ್ ಈಸ್ ಅ ಬೆಟರ್ ಸೊಲ್ಯೂಷನ್. ಮೇ ಬಿ ಗಿವನ್ ಕನ್ಸ್ಟೆಂಟಲ್ಲಿ ಅದು ವರ್ಕ್ ಆಗಲಿಕ್ಕಿಲ್ಲ, ಗಿವನ್ ಕನ್ಸ್ಟೆಂಟಲ್ಲಿ ಇಟ್ ಇಸ್ ಕಮಿಂಗ್ ಔಟ್ ಟು ಬಿ 9% ಆರ್ ಸಮಥಿಂಗ್ ಲೈಕ್ ದಟ್. ಬಟ್ ಲಾಂಗ್ ರನ್ನಲ್ಲಿ ದಿಸ್ ಮ್ಯೂಟೇಟಿಂಗ್, ಯೂಶ್ವಲಿ ಯು ಶುಡೆಂಟ್ ಮ್ಯೂಟೇಟ್. ದಟ್ಸ್ ವಾಟ್ ಐ ವುಡ್ ರೆಕಮೆಂಡ್. ಲಾಂಗ್ ರನ್ನಲ್ಲಿ ಅದು ವರ್ಕೌಟ್ ಆಗುತ್ತೆ, ನಿಮಗೆ ನಿಮ್ಮ ಪರವಾಗಿ ವರ್ಕೌಟ್ ಆಗುತ್ತೆ. ಯಪ್, so that's all. This is what the code is. You can like simplify this later on in pattern na ಇವನ್ನೆಲ್ಲ ತೆಗೆದ್ಬಿಟ್ಟು ಒಂದ್ಸತೆ, so that comments ಎಲ್ಲ ಬೇಡ, so that it looks concise and neat, right? So this is all that you have done, right? Yeah, see you around next ಇನ್ನೊಂದು ವಿಡಿಯೋಗೆ, ಇನ್ನೊಂದು ಸೊಲ್ಯೂಷನ್ಗೆ. ಲೆಟ್ಸ್ ಟ್ರೈ ಅವಾಗ. ಥ್ಯಾಂಕ್ ಯು.